ವಂದನಾ ಚಿನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಫ್ರೀಯಾಗಿ 15,000 ಸ್ಕಾಲರ್ಶಿಪ್ಪನ್ನು ಹೇಗೆ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನೀವೇನಾದರೂ ನನ್ನ ಚಾನಲ್ನ ಮೊದಲ ಬಾರಿಗೆ ಭೇಟಿ ನೀಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತೋದನ್ನು ಮರಿಬೇಡಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ಇನ್ನು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಇವಾಗ ಈ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಗೂಗಲಲ್ಲಿ ನೆಕ್ಸ್ಟ್ ಜನ್ ಎಜು ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ್ರೆ ಸಾಕಾಗಿರುತ್ತೆ. ನಿಮಗೆ ಬಡಿ ಫಾರ್ ಸ್ಟಡಿ ಅಂತ ಸೈಟ್ ಸಿಗುತ್ತೆ. ಈ ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕಾಗಿರುತ್ತೆ. ಇವಾಗ ನಿಮಗೆ ಈ ರೀತಿಯಾಗಿರೋ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಈ ಪೇಜಲ್ಲಿ ಎಲ್ಲ ಡೀಟೇಲ್ಸನ್ನು ತಿಳ್ಕೊತಾ ಹೋಗ್ತೀರಾ. ಯಾವಾಗ ಅಪ್ಲೈ ಮಾಡೋದು, ಎಲಿಜಿಬಿಲಿಟಿ ಏನು, ಡಾಕ್ಯುಮೆಂಟ್ಸ್ ಏನು, ಮತ್ತು ಬೆನಿಫಿಟ್ಸ್ ಏನು, ಮತ್ತು ಲಾಸ್ಟ್ ಡೇಟ್ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ. ಇನ್ನು ಈ ಸ್ಕಾಲರ್ಶಿಪ್ಗೆ ಬೇಕಾಗಿರೋ ಎಲಿಜಿಬಿಲಿಟಿ ನೋಡ್ಕೊಂಡು ಬರೋಣ. ಮೊದಲಿಗೆ ನೀವು ಕ್ಲಾಸ್ 11 ಓದ್ತಾ ಇರಬೇಕಾಗಿರುತ್ತೆ. ನೀವು ಕ್ಲಾಸ್ 11 ಅಂದರೆ 11ನೇ ತರಗತಿಯ ಸ್ಟೂಡೆಂಟ್ಸ್ಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗ್ತಾ ಹೋಗುತ್ತೆ. ಇನ್ನು ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಎನ್ರೋಲ್ಡ್ ಇನ್ ಎನಿ ಪ್ರೈವೇಟ್ ಆರ್ ಗೌರ್ಮೆಂಟ್ ಸ್ಕೂಲ್ ಅಕ್ರಾಸ್ ಇಂಡಿಯಾ ಅಂತ ಇದೆ. ಅದಾದಮೇಲೆ ನೀವು ನಿಮ್ಮ ಕ್ಲಾಸ್ 10th 60% ಸ್ಕೋರ್ ಮಾಡಿದರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇನ್ನು ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 3 ಲಕ್ಷದ ಒಳಗಡೆ ಇರಬೇಕಾಗಿರುತ್ತೆ. ಇನ್ನೇನಪ್ಪ ಹೇಳ್ತಿದ್ದಾರೆ ಅಂತಂದರೆ, ಚಿಲ್ಡ್ರನ್ ಆಫ್ ಎಂಪ್ಲಾಯೀಸ್ ಆಫ್ ಬಡಿ ಫಾರ್ ಸ್ಟಡಿ, ಅದಾದಮೇಲೆ EY ಗ್ಲೋಬಲ್ ಡೆಲಿವರಿ ಸರ್ವಿಸಸ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಸ್ಕಾಲರ್ಶಿಪ್. ಅಂತಂದರೆ ಈ ಒಂದು ಎಂಪ್ಲಾಯಿ ಮಕ್ಕಳು ಇದ್ದಾರಲ್ಲ, ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ನೋಟ್ ಏನಪ್ಪ ಅಂತಂದರೆ, ಈ ಒಂದು ಸ್ಕಾಲರ್ಶಿಪ್ ಯಾವ ಸ್ಟೇಟ್ಗೆ ಅಪ್ಲೈ ಆಗ್ತಿದೆ ಅಂತ. ಈ ಒಂದು ಸ್ಕಾಲರ್ಶಿಪ್ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ಮಹಾರಾಷ್ಟ್ರ, ತೆಲಂಗಾಣ, ವೆಸ್ಟ್ ಬೆಂಗಾಲ್, ಕೇರಳ ಆ್ಯಂಡ್ ತಮಿಳ್ನಾಡು ಇಷ್ಟು ಸ್ಟೇಟ್ಸ್ಗೆ ಕೂಡ ಅಪ್ಲೈ ಆಗ್ತಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಇವರಲ್ಲಿ. ಅದಾದಮೇಲೆ ಏನು ಹೇಳ್ತಿದ್ದಾರೆ ಅಂತಂದರೆ, ದಿಸ್ ಗ್ರ್ಯಾಂಟ್ ಈಸ್ ಓಪನ್ ಟು ಆಲ್ ಆ್ಯಂಡ್ ಎಂಕರೇಜಸ್ ಗರ್ಲ್ಸ್, ಸಿಂಗಲ್ ಪ್ಯಾರೆಂಟ್ ಚಿಲ್ಡ್ರನ್, ಆರ್ಫನ್ಸ್, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಆ್ಯಂಡ್ PWD ಸ್ಟೂಡೆಂಟ್ಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಅಪ್ಲೈ. ಇವರೆಲ್ಲನೂ ಬಂದು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆನಿಫಿಟ್ಸ್ನ ನೋಡ್ಕೊಂಡು ಬರೋಣ. ಈ ಸ್ಕಾಲರ್ಶಿಪಿಂದ ನಿಮಗೆ ಬರುವಂಥ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ನೀವು ಎಕ್ಸಾಮ್ ಫೀಸು, ಟ್ಯೂಷನ್ ಫೀಸು, ಬುಕ್ಸು, ಸ್ಟೇಷನರಿ, ಟ್ರಾವೆಲಿಂಗ್, ಹಾಸ್ಟೆಲ್ ಫೀಸ್, ಕೋಚಿಂಗ್ ಇದೆಲ್ಲದಕ್ಕೂ ನೀವು ಯೂಸ್ ಮಾಡ್ಕೋಬೋದಾಗಿರುತ್ತೆ ಈ ಒಂದು ಹಣನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸನ್ನು ನೋಡ್ಕೊಂಡು ಬರೋಣ. ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಂತಂದರೆ ನಿಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ, ಕ್ಲಾಸ್ 10th ಮಾರ್ಕ್ ಶೀಟ್ ಬೇಕಾಗಿರುತ್ತೆ. ಅದಾದಮೇಲೆ ಗೌರ್ಮೆಂಟ್ ಇಶ್ಯೂಡ್ ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್, ಅದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಮತ್ತು ಫ್ಯಾಮಿಲಿ ಪ್ರೂಫ್, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಪ್ರೂಫ್ ಆಫ್ ಅಡ್ಮಿಷನ್, ಕಾಲೇಜು ಅಥವಾ ಸ್ಕೂಲ್ ID ಕಾರ್ಡು, ಅಕಾಡೆಮಿಕ್ ಫೀಸ್ ರೆಸಿಪ್ಟು ಆರ್ ಫೀಸ್ ಸ್ಟ್ರಕ್ಚರ್ ಬೇಕಾಗಿರುತ್ತೆ. ಅದಾದಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗಿರುತ್ತೆ. ಅದಾದಮೇಲೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಒಂದು ವೇಳೆ ನೀವು ಟ್ರಾನ್ಸ್ಜೆಂಡರ್ ಆಗಿದ್ದರೆ ಮಾತ್ರ, ಇನ್ನು ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಈ ಒಂದು ಸರ್ಟಿಫಿಕೇಟ್ ಏನು ಅಪ್ಲೈ ಆಗೋದಿಲ್ಲ. ಇನ್ನು ನಿಮ್ಮ ಒಂದು ರೀಸೆಂಟ್ ಫೋಟೋ ಬೇಕಾಗಿರುತ್ತೆ. ಇನ್ನು ಹೌ ಟು ಅಪ್ಲೈ ಅಂತ ಇರುತ್ತೆ ನೋಡಿರಿ. ಈಗ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಇವ್ರು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಬೇಕಿದ್ರೆ ಇದನ್ನೆಲ್ಲ ಓದ್ಕೊಂಡು ಅದಾದಮೇಲೆ ಅಪ್ಲೈ ನೋ ಅಂತ ಕ್ಲಿಕ್ ಮಾಡಿ. ನಾನಿಲ್ಲಿ ಅಪ್ಲೈ ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನಿಮ್ಗೆ ತೋರಿಸೋದಕ್ಕೋಸ್ಕರ. ಅಪ್ಲೈ ನೋ ಅಂತ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಇಲ್ಲಿ ಏನಪ್ಪ ಮಾಡಬೇಕಂತಂದರೆ, ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗಿರುತ್ತೆ. ನೀವು ಲಾಗಿನ್ ಆದಮೇಲೆ ಏನಾದರೂ ಡೀಟೇಲ್ಸ್ ಕೇಳಿದ್ರೆ ಡೀಟೇಲ್ಸನ್ನು ಫಿಲ್ ಮಾಡಿ ಅದಾದಮೇಲೆ ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ, ಅಷ್ಟೇ. ಇನ್ನು ಈ ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 26 ಜೂನ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಅದಾದಮೇಲೆ ನೀವು ಅಪ್ಲೈ ಮಾಡೋದಕ್ಕಾಗಲ್ಲ. 26 ಜೂನ್ ಒಳಗಡೆ ಅಪ್ಲೈ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಅದು ಕೂಡ ನಿಮ್ಮ ಕ್ಲಾಸ್ 11 ಫ್ರೆಂಡ್ಸ್ ಇರ್ತಾರಲ್ಲ, 11ನೇ ತರಗತಿ ಓದ್ತಿರೋವಂಥ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.